ಹಲೋ ನಮಸ್ಕಾರ, ನಾನು ನಿಮ್ಮ ಕಿರಣ್ ಹಳೆಕೋಟೆ. ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ಏನಪ್ಪ ಅಂದರೆ ಯೂನಿಫಾರ್ಮ್ ಹಾಕೊಂಡು ರೆಡಿ ಆದ್ವಿ. ಇವತ್ತು ಸಸಿ ಮಡಿ ಹೊಡಿಬೇಕು. ಬರ್ರಿ ಹೋಗೋಣ, ನಮ್ಮ ದೊಡ್ಡಪ್ಪಲ್ಲಿ ಐತಿ, ಸೀದಾ ಹೊಲಕ್ಕೆ ಹೋಗಿ ಸಿಗುವ. ಸೊ ಇವಾಗ ಏನಪ್ಪ ಅಂದರೆ ಹೊಲ್ದ ಹತ್ರ ಬಂದ್ವಿ. ನಮ್ಮ ತಮ್ಮ ಸಸಿ ಮಡಿ ಹೊಡಿತದಾನೆ. ಸಸಿ ಮಡಿ ಹೊಡೆದ ಮೇಲೆ ಕ್ಲೀನಾಗಿ ಪಾತಿ ಮಾಡಿ ಮಡಿ ರೆಡಿ ಮಾಡಬೇಕು. ಇವತ್ತು ಮಡಿ ರೆಡಿ ಮಾಡಿದರೆ ಭಾನುವಾರಕ್ಕೆ ಬೀಜ ಚಲ್ಲಂಗೆ. ಇವಾಗೇನಪ್ಪ ಅಂದರೆ ನಮ್ಮ ರೋಟೋವೇಟ್ರ್ ಪಟ್ಟಿ ಜೈಂಟ್ 2 ಕಟ್ಟಾಗ್ಬಿಟ್ಟೈತಿ. ಬರೀ ಅಡ್ಡಡ್ಡು ಹೊಡೆದಿದ್ದ, ಇನ್ನೊಂದು ಉದ್ದುದ್ದಕ್ಕೆ ಇನ್ನೊಂದು ಮಕ್ಕ ಹೊಡಿಬೇಕಿತ್ತು. ನೋಡ್ರಿ, ಇದು ವೆಲ್ಡಿಂಗ್ ಮಾಡಿಸಿದ್ವಿ, ಮತ್ತೆ ಕಟ್ಟಾಗ್ಬಿಟ್ಟೈತಿ. ನೋಡ್ರಿ, ಇದು ಜೈಂಟು, ಇದು ಬೇರೆ ಜೈಂಟ್ ಹಾಕಿದ್ದು. ಒರಿಜಿನಲ್ ಬೋಲ್ಟ್ ಇಲ್ಲಲ್ಲ, ಕಟ್ಟಿ ಈಗ ಹಾಕಿರೋದು. ಇದು ಹೋಗ್ಬಿಡ್ತು. ನೋಡೋಣ ಹೆಂಗಾಕತ್ತ ಹಂಗೆ ಮಾಡೋಣ. ಸರಿ ಆದರೆ ಹಂಗಾತು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಸೊ ಇವಾಗೇನಪ್ಪ ಅಂದರೆ ರೋಟ್ರಿ ಬಿಚ್ಚಿದ್ವಿ, ಅದಿನ್ನೇನು ಹೊಡ್ಯಕ್ಕೆ ಬರಲ್ಲ. ಅದಕ್ಕೆ ನಮ್ಮ ಪಕ್ಕದಲ್ದವರು ಅಲ್ಲಿ ಮುಳ್ಗುಂಟೆ ಹೊಡಿತಾಯಿದ್ರು. ಈಗ ನಾವು ಮುಳ್ಗುಂಟೆ ಹಾಕೊಂಬರಕ್ಕೆ ಹೋಗಿದ್ದು ನಮ್ಮ ತಮ್ಮ. ಮುಳ್ಗುಂಟೆ ಹಾಕೊಂಬಂದು ಒಂದು ಮಕ್ಕ ಹಿಂಗೆ ಉದ್ದುದ್ದ ಹೊಡೆದು ಕ್ಲೀನಾಗಿ ಮಡಿ ಮಾಡಬೇಕು. ಬರ್ರಿ, ಇವಾಗ ಅಲ್ಲೊಂದು ಸ್ವಲ್ಪ ಬದಾಕದೈತಿ, ಇವಾಗ ಬದಾಕನ. ಸೊ ಇವಾಗ ಬಂದು ನಮ್ಮ ತೋಟದ ಹತ್ರ ಬಂದ್ವಿ. ಇದೇ ನಮ್ಮ ತೋಟ, ನಮ್ಮ ದೊಡ್ಡಪ್ಪಲ್ಲಿ ಐತಿ. ಅಲ್ಲಿ ಬಂದು ನಮ್ಮ ತಮ್ಮ ನಮ್ಮ ಬಾಸು ಮಾಡ್ತಿದ್ದಾರೆ ಮಡಿ ರೆಡಿನ. ನಾವು ಎಷ್ಟೋ ಜನ ಅಲ್ಲೇನು ಮಾಡೋದಂತ ಇಲ್ಲಿಗೆ ಬಂದ್ವಿ. ನೋಡ್ರಿ, ಇಲ್ಲಿ ಎಲ್ಲ ಒಳದಾಯ ಕಟ್ಟಿರೋದು ತೋಟದಾಗೆ. ಇವನ್ನೆಲ್ಲ ಹಿಂಗೆ ಕ್ಲೀನ್ ಮಾಡಬೇಕು. ನಾಳೆ ರೌಂಡ್ ಅಪ್ ಹೊಡಿಬೇಕು. ಅದಕ್ಕೆ ಈ ಥರ ಫುಲ್ಲು, ಇಲ್ಲಾಂದರೆ ರೌಂಡ್ ಅಪ್ ಎಲ್ಲ ಗರಿ ಬಿದ್ದು ಗಿಡಗಳು ಹಾಳಾಗ್ಬಿಡ್ತಾವೆ. ಅದಕ್ಕೆ ನೋಡ್ರಿ, ಇದು ನಮ್ಮದು ತೋಟ ಬಂದು ಇಲ್ಲೆಲ್ಲ ಒಳದಾಯ ಕಟ್ಬಿಟ್ಟಿದ್ದೀವಿ. ಇವಾಗ ಗಿಡಗಳೆಲ್ಲ ಸುಳಿ ಬಂದು ಹೋಗ್ಬಿಟ್ಟಿದ್ವು. ಅದಕ್ಕೆ ಸರಿ ಬರ್ರಿ, ಆಮೇಲೆ ಸಿಗುವ. ಸೊ ಇವಾಗೇನಪ್ಪ ಅಂದರೆ ನಮ್ಮ ತೋಟದ ನೋಡ್ರಿ, ಮಳೆ ಗಾಳಿಗೆ ಎಂಥ ಮರ ಬಿದ್ದೈತಿ, ಎಲ್ಲ ವೇಸ್ಟು. ನೋಡ್ರಿ, ಇದು ಅಲ್ಲಿಂದ ಸೀಳ್ಕೊಂಬಿದ್ದಿರೋದು ದೊಡ್ಡ ಮರ. ಎಂಥ ಮರ, ಈ ಮಳೆ ಗಾಳಿಗೆ ಎಂಥ ಮರಗಳು ಬೇಕಾದರೂ ಬೀಳ್ತಾವು. ನೋಡ್ರಿ, ಇದನ್ನು ಒಳ್ಳೆ ಗೊನೆ ಹಿಡಿದಿರೋದು. ಏನು ಮಾಡೋದು. ಸೊ ಇವಾಗೇನಪ್ಪ ಅಂದರೆ ಟೈಮ್ ಬಂದು 2 ಗಂಟೆ ಆಗ್ಬೋತಿ. ನೋಡ್ರಿ, ಈ ಥರ ಮಾಡಿದ್ದೀವಿ. ಅಂದರೆ ನಾಳೆ ರೌಂಡ್ ಅಪ್ ಹೊಡಿಬೇಕು. ಅದಕ್ಕೆ ಸೀದಾ ಬಂದು ಇನ್ನೊಂದು ಕಾಲು ಹೊಲ ಉಳ್ದತಿ, ಇನ್ನೊಂದು ಸ್ವಲ್ಪ ಉಳ್ದತಿ. ಅದನ್ನ ನಾಳೆ ಗಿಳೆ ಯಾವಾಗಾರ ಮಾಡ್ಕೊತೀವಿ. ಇವಾಗ ಹೊಟ್ಟೆ ಹಸ್ಬಿಟ್ಟತಿ, ಊಟ ಮಾಡಬೇಕು. ಹಂಗೆ ಒಂದು ತಾಟ್ ನೆನಪಾಯ್ತು, ಹಳ್ಳಿ ಜೀವನ ಭಾಳ ಕಷ್ಟ ಅಂತ ಅನ್ನೋರಿಗೆ. ಕಷ್ಟನೇ, ಕಷ್ಟ ಇಲ್ಲ ಅಂತೇನು ಹೇಳಲ್ಲ. ಇವಾಗ ನೋಡ್ರಿ, ಟೈಮ್ ಬಂದು 1 ಹಾಕಿ ಬಂತು. ನಮಗೆ ಸಾಕನ್ನಿಸ್ತು, ಬಿಟ್ಟು ಇಲ್ಲಿಗೆ. ಇದೇ ನಮ್ಮ ಕಂಪ್ನಿ, ನಮ್ಮ ಅಪ್ಪಾಜಿ ಇಬ್ಬರು ಓನರು, ನಾವೇ ಕೆಲಸ ಮಾಡೋರು ಎಂಪ್ಲಾಯೀಸ್ಗಳು. ಸಾಕರು ನೆಮ್ಮದಿ ಜೀವನ ಏನಿಲ್ಲ. ಬೆಳಗ್ಗೆ ತಿಂಡಿ ತಿಂದು ಸೀದಾ ಹೊಲಕ್ಕೆ ಬಂದರೆ ಮಧ್ಯಾಹ್ನ ಮಟ್ಟ ಕೆಲಸ ಮಾಡಿ ಇವಾಗ ಮುಗೀತು, ಸಾಕಾಯ್ತು. ಇವಾಗ ಹೋಗಿ ಆರಾಮಾಗಿ ಸ್ನಾನ ಗೀಣ ಮಕ್ಕಂಬಿಟ್ರೆ ಕೇಳಾರೇ ಇಲ್ಲ. ರಾಜ ನಾನು. ಬೇಕಿದ್ದಾಗ ಬಂದ, ಕೆಲಸ ಇದ್ದಾಗ ಬಂದು ಮಾಡ್ಕೊಂಡು ಹೋಗ್ಬಿಟ್ರೆ ಮುಗೀತು. ಇದು ಬಂದು ಹಳ್ಳಿ ಲೈಫಿನ ಬೆನಿಫಿಟ್ಸು. ಕಷ್ಟನೇ ಇದೆ, ಕಷ್ಟ ಇಲ್ಲ ಅಂತ ಏನು ಹೇಳಲ್ಲ. ತುಂಬ ಕಷ್ಟ ಐತಿ. ಕೆಲಸ ಮಾಡಿದರೆ ನಡೆಯೋದಿಲ್ಲ ಅಂದರೆ ಆಗಲ್ಲ. ಆದರೂ ಒಂಥರ ನೆಮ್ಮದಿ ಜೀವನ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನಮಗೆ ಇಷ್ಟ ಬಂದಂಗೆ ನಾವು ಇರ್ಬೋದು. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ಅಷ್ಟೇ. ತಪ್ಪಿದ್ರೆ ಕ್ಷಮಿಸ್ಬಿಡ್ರಿ. ಸೊ ಬಂದ್ರೆ ನಮ್ಮ ದೊಡ್ಡಪ್ಪ ಮನೆಗೆ ಕರಿಬೇವು ಸೊಪ್ಪು ಹರ್ಕೊಂಬಂದಿದ್ದಾರೆ. ಏನು ಹುಡುಕ್ತಾ ಇದೆಯಪ್ಪ? ಏನಾದ್ರು ಸೊಪ್ಪು ಸಿಗ್ತದೆ ಅಂತನಾ? ಸೊ ಇವಾಗೇನಪ್ಪ ಅಂದರೆ ಆವಾಗಲೇ ತೋಟದಿಂದ ಮನೆಗೆ ಬಂದು ಸ್ನಾನಗೇನ ಎಲ್ಲ ಮಾಡ್ಕೊಂಡು ಊಟ ಎಲ್ಲ ಮಾಡಿ ನಮ್ಮ ಬಾಸಿಗೆ ಹುಲ್ಲಾಕಕ್ಕೆ ಬಂದೆ. ಉಂಡ ಹೇಯ್ ಸಿಗಿಸ್ಕೊಂಡಿರೋದು ನೋಡಬಾರ್ದು ಹಗ್ಗನ. ಏನು ಹುಡುಗಲ್ಲಿ ನೀನು? ಸರಿ ಏನಿಲ್ಲ ಕೆಲಸ, ಸುಮ್ಮನೆ ಟೈಮ್ ಪಾಸ್ ಮಾಡೋದಷ್ಟೇ. ಇನ್ಮೇಲೆ ಓನರ್ ಸರ್, ಶಿವಮೊಗ್ಗ ಹಚ್ಚಿರುತ್ತೆ ನಿಮ್ದೇನಾ ಸರ್? ಹಾಂ, ಓನರ್ ಸಾಹೇಬ್, ಅವ ನಿಮ್ಮನ್ನು ಭೇಟಿ ಮಾಡಿ ತುಂಬ ಖುಷಿ ಆಗುತ್ತದೆ ಸರ್. ಏನು ಹುಡುಗರಾದ್ರೆ ಎಲ್ಲ ಫುಲ್ ಬಿಟಿ ಬಿಲ್ಡಪ್ ಅಂತ ಇದೆಯಾ? ಎಲ್ಲ ನಿಮ್ಮ ಗ್ಯಾಂಗ ಇದು? ನಿನ್ನ ಹೆಸ್ರೇನು? ಅವನ ಹೆಸರು? ನಿನ್ನ ಹೆಸರು ಹೇಳು. ನಿನ್ನ ಹೆಸರು ಹೇಳು. ಅವನ ಹೆಸರು? ಆಯ್ತಾ? ಹಾಂ. ನಿನ್ನ ಹೆಸರು ಏನ್ಲಿ ಹೇಳ, ಕೇಳಿದ್ರಿ? ಕರ್ಕೊಂಡವ್ರಪ್ಪ ಇನ್ನೊಬ್ಬನತ್ಲಾಗ. ಎಷ್ಟೊತ್ತಿ ಬಂದಿಲ್ಲ ಸ್ಕೂಲಿಂದ? ಆಗ್ಲೇ ಹೇಳು, ಎಷ್ಟೊತ್ತಿ ಬಂದೆ? ಸೊ ಇವಾಗೇನಪ್ಪ ಅಂದರೆ ನಮ್ಮ ದನ್ಮನೆ ಒಳಗೆ ಡ್ರಮ್ ಇಟ್ಟು ಸಸಿ ಮಡಿಗೆ ಬೀಜ ಚಲಕ್ಕೆ ಸೀಡ್ಸ್ಗಳನ್ನೆಲ್ಲ ನೆನೆ ಇಡ್ತಾಯಿದ್ದೀವಿ. ಬರ್ರಿ ತೋರಿಸ್ತೀನಿ. ನೋಡ್ರಿ, ಇವೇ ಸೀಡ್ಸು ಎಲ್ಲ. ಈ ಥರ ಡ್ರಮ್ಮ ನೆನೆ ಇಡಬೇಕು.
RNR ಸೀಡ್ಸ್ ಉಣಿಸ್ತೇನೆ ನೀನೆ. ಅಡಿಕೆ ಬೇಯಿಸೋ ಡ್ರಮ್ ಹಾಕಿದ್ವಿ 4 ಪ್ಯಾಕೆಟು ಆಗಲಿಲ್ಲ, ಅದಕ್ಕೆ ಇದೊಂದು ಡ್ರಮ್ ತಗೊಂಡೋಗಿ ಬಂದೆ. ನಮ್ಮ ಮನೆಯಿಂದ ಇದ್ದಿದ್ದು ಇದೊಂದು ಡ್ರಮ್ಮಿಗೆ 4 ಪ್ಯಾಕೆಟ್ ಹಾಕಿದ್ರೆ ಮುಗಿತತಿ. ಬರ್ರಿ ಹಾಕೋಣ. ಹಾಯಲ್ಲ ನಮಸ್ಕಾರ, ನಾನು ನಿಮ್ಮ ಕಿರಣ್ ಹೇಳಕೊಟ್ಟೆ. ಈ ವ್ಲಾಗ್ ಬಂದು ನಿನ್ನೆದು ಕಂಟಿನ್ಯೂಟಿ ವ್ಲಾಗು. ಬರ್ರಿ ಇವಾಗ ಇಲ್ಲೇ ಮನೆ ಹತ್ರ ಕೆಲಸದಾರಿ ನೀರು ತುಂಬಿಸ್ತಾ ಇದ್ದೆ. ಇವಕ್ಕೆಲ್ಲ ನೀರು ಹಿಡಿದು ನೀರೇ ಬರ್ತಿಲ್ಲ. ಬನ್ನಿ ಇವಾಗ ತಿಂಡಿ ತಿನ್ನುವ. ಪೊಳೆ ಹೋಗ್ರಿ. ನೆಟ್ ಕಲ್ಸಿಲ್ಲಮ್ಮಿ? ಹಾಂ, ಓಹೋ ಹಿಂಗೆ ನೋಡಿಲ್ಲ, ಎಲ್ಲ ಬೆಳಗೈತಿ. ಹ್ಞೂ ಹ್ಞೂ ಜಿ ಕನ್ನಡ ಹಾಕಪ್ಪ. ಧಾರಾವಾಹಿ ನೋಡ್ಲಿ, ಬೆಳಗ್ಗೆನೂ ನೋಡಲಿ ರಾತ್ರಿನೂ ನೋಡಲಿ, ಹಾಕಪ್ಪ. ಕೆಲಸ ನಮಗೆ ಬರ್ತತಿ. ಒಂಗನಸು ಬರ್ತತಿ, ಆಮೇಲೆ ಆಸೆ ಧಾರಾವಾಹಿ ಬರ್ತತಿ. ಬರೋ ಧಾರಾವಾಹಿಗಳು ಒಂದು ಮಿಸ್ ಮಾಡಲ್ಲ. ಹಾಂ ಬ್ರಹ್ಮಗಂಟು ಮತ್ತೆ ಆ ಗಂಟು ಎಲ್ಲ ಒಂದರ ಮನೆ ಉದ್ಧಾರ ಮಾಡೋ ಧಾರಾವಾಹಿಗಳು ಅದಾವ. ಎಲ್ಲ ಮನೆ ಮಾಡೋ ಧಾರಾವಾಹಿಗಳೇ ಇರೋದು. ಎಷ್ಟು ಕ್ಯೂರಿಯಾಸಿಟಿ ಬಂತು ಹುಚ್ಚಿಡ್ ಬಿಡೋದು ನಿಮ್ಗೆ ಧಾರಾವಾಹಿ ನೋಡಿ. ಹೌದೌದು. ನೀವು ಯಾವಾಗ ಬಿಸಿ ಇರ್ತೀರಿ? ಯಾವಾಗ ಖಾಲಿನೇ ಇರ್ತೀರಿ? ನಿಂದೆಷ್ಟೊತ್ತಿ ಯಾಕೆ ಧಾರಾವಾಹಿ ಬರೋದು? ನಮ್ಮ ದೊಡ್ಡಮ್ಮನ ಧಾರಾವಾಹಿ ಬರ್ತೈತಿ ಇವಾಗ. ದೊಡ್ಡಮ್ಮಂದು ಪಾಕಶಾಲೆ, ಆ ಶಾಲೆ, ಈ ಶಾಲೆ, ಬರೋ ಶಾಲೆಗಳೆಲ್ಲ ನಮ್ಮ ಮನೆಗೆ ಅದಾವ. ನಾರಿಗೊಂದು ಸೀರೆ, ಮತ್ತೆ ಅದು ಸುವರ್ಣ ಸೂಪರ್ ಸ್ಟಾರು. ಸೊ ಇವಾಗ ಏನಪ್ಪ ಅಂದರೆ ತಿಂಡಿ ಗಿಂಡಿ ಎಲ್ಲ ತಿನ್ಕೊಂಡು ನಾನು ನಮ್ಮ ತಮ್ಮ ನಮ್ಮ ಬಾಸ್ ಎಲ್ಲ ಹೊಲಕ್ಕೆ ಬಂದ್ವಿ. ಒಂದು ಈ ಥರ ತಂತಿ ಕಟ್ಕೊಂತೀವಿ, ಪಾತಿ ಮಾಡ್ಬೇಕು. ಅದಕ್ಕೆ ಅಂದರೆ ಮಡಿ ಸಸಿ ಚೆಲ್ಲಕ್ಕೆ ಇಷ್ಟಿಷ್ಟಕ್ಕೆ ಒಂದೊಂದು ಮಡಿ ಮಾಡ್ಕೊತೀವಿ. ಈ ತಂತಿ ಕಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ನಮ್ಮ ಬಾಸ್ ನೋಡ್ರಿ ಅಲ್ಲದಾರೆ, ತೋರಿಸಿನ ತಡ್ರಿ ನಿಮಗೆಲ್ಲ ಫುಲ್ ಡೀಟೇಲಾಗೆ ಮಡಿ ಹೆಂಗೆ ಮಾಡೋದು ಅಂತ. ಗೊತ್ತಿಲ್ಲದವ್ರಿಗೆ, ಗೊತ್ತಿರೋರಿಗೆ ಇನ್ನೇನು ಆಲ್ಮೋಸ್ಟ್ ಮಾಡೋರಿಗೆ ಎಲ್ಲರಿಗೆ ಗೊತ್ತಿರುತ್ತೆ. ಆಮೇಲೆ ತೋರಿಸ್ತೀನಿ ನೋಡ್ರಿ. ಈ ಥರ ತಂತಿ ಕಟ್ಕೊಂಡು ಆ ಕಡೆಗೆ ಹಿಂಗೆ ಕ್ಲೀನಲ್ಲಿ ನೀಟ್ ನೋಡ್ಕೊಂಡು ಹಿಂಗೆ ಸಿಗಿಸಿ ಇಲ್ಲೆಲ್ಲ ಕ್ಲೀನಾಗಿ ಮಣ್ಣು ತಕ್ಕಂತ ಹೋಗ್ಬೇಕು. ಆಮೇಲೆ ಅದನ್ನ ತೋರಿಸ್ತೀನಿ. ಇವಾಗ ಇದು ನೋಡ್ರಿ, ಇದು ಈ ಥರ ಅಂದರೆ ಅಲ್ಲಿ ತಂತಿ ಕಾಣ್ತೈತಲ್ಲ, ಆ ಕಡೆಯಿಂದ ಈ ಕಡೆ ತನಕ ಹಿಂಗೆ ತಂತಿ ಕಟ್ಕೊಂತೀವಿ. ಅದನ್ನ ತೋರಿಸ್ತೀನಿ ಆಮೇಲೆ ಮಡಿ ಮಾಡೋದು. ಇದು ಬಂದು ತಂತಿ ಈ ಥರ 2 ಕೈ ಮಾಡ್ಬೇಕಾದ್ರೆ ಒಂದು ಕೈ ಮೊಬೈಲ್ ಹಿಡ್ಕೊಂಡಿನಿ, ಹಂಗೆ ತೋರಿಸ್ತೀನಿ ನೋಡ್ರಿ. ಈ ಥರ ಆ ಕಡೆ ಮಣ್ಣು ಎಳಿಬೇಕು ತಂತಿ ಮ್ಯಾಗ, ತಂತಿ ಒಳಗೆ ಈ ಥರ. ಇದು ನೀರು ಹೋದ ಮೇಲೆ ಕ್ಲಿಯರಾಗಿ ಕಾಣ್ತತಿ. ಆಮೇಲೆ ತೋರಿಸ್ತೀನಿ ನಿಮಗೆ, ಇದೆಲ್ಲ ಮುಗಿಸಿ ಆಮೇಲೆ ತೋರಿಸ್ತೀನಿ. ಸೊ ಇವಾಗ ಮುಗೀತು ಲೈನ್ ಮಾಡೋದೆಲ್ಲ. ಫುಲ್ ನೀರೈತಿ, ಕಾಣ್ತಿಲ್ಲ. ನಾಳೆ ಬೀಜ ಚಾಲಕರ ಗೊತ್ತಾಗತ್ತಿ ಲೈನ್ಗಳು ಎಲ್ಲೆಲ್ಲದು ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ತಿರ್ಬೋದು. ಇದು ನೀರಾ ಒಂದೊಂದೇ ಲೈನ್ ಕಾಣ್ತದವಲ್ಲ, ಅಷ್ಟು 5 ಮಡಿ ಆಗಿದ್ದಾವೆ. ಮುಗೀತು. ನಮ್ಮ ತಮ್ಮ ಹೋದ ಹೊಲ ಹೊಡೆದೈತಿ ಅಂತ ನಮ್ಮ ಬಾಸ್ ಎಲ್ಲ ಮಡಿ ಕ್ಲೀನಾಗಿ ಲೆವೆಲ್ ಮಾಡಿದ್ರು. ಬರ್ರಿ ಮನೆಗೆ ಹೋಗೋಣ. ಬೈಕ್ ಬೇರೆ ಇಲ್ಲ. ಯಾರಲ್ಲ ನೀನು ಈ ಬೈಕ್ ತಗೊಂಬಂದಿ ಅಲ್ಲ, ಹಂಗೆ ಹೇಳಿದ್ರೆ ಮೋನಿಗೆ ಹೇಳ್ತಿದ್ದೆ NS ತಗೊಂಬ ಅಂತ. 3 ಅದಾವಿ. ಹಾಂ ಯಾಕೆ ಸಾವುಕಾರ ಮಂದಿ ದೊಡ್ಡ ಬೈಕ್ ತರ್ತೀರಿ? ಹೆಂಗೆ ಬರ್ಬೇಕಿದ್ದಾರೆ? ನಾನು ನಮ್ಮಪ್ಪ ಅಲ್ಲಿ ಕುಂದ್ರಿಸ್ತೀಯ? ಯಾಕೆ ಮಕನ್ ತೋರ್ಸಂಗಿಲ್ಲ? ಯಾಕೆ? ಇವಾಗ ನಮ್ಮ ಗಿರೀಶ್ ಅವರು ನಮ್ಮ ತೋಟದಾಗೆ ಸಂಶೋಧನೆ ಮಾಡಕ್ಕೆ ಬಂದರೆ. ಇವು ಎಂಥವು ಇವು ನೋನಿ ಗಿಡ ಅಲ್ಲ, ನೋನಿ ಗಿಡ ಹಿಂಗೆ ಹೊಡೆದೊಡ್ದಾದ್ರೆ ಏನೈತಿ ಅಂತ. ಗಿರೀಶ್ ಅವರೇ ನಿಮ್ಮ ಫೇಸ್ ತೋರಿಸ್ರಿ ಸ್ವಲ್ಪ. ಹಾಂ, ಜೋರ ಹೊಡಿಬೇಕು ನಮ್ಮ ಅಪ್ಪತ್ತಿಗೆ. ಇದು ನಮ್ದು ಇನ್ನೊಂದು ತೋಟ. ಅಡಿಕೆ ಸಾವುಕಾರ ನಿಮ್ಮಷ್ಟೇನು ಅಲ್ಲಿ ಬಿಡಲ್ಲ, ಏನ ಸಣ್ಣ ಪುಟ್ಟ ಏನಂತ ಟೌನು ಹಿಂಗೆ ಟವಲ್ ತಗೊಂಡು ಹಿಂಗೆ ಎಷ್ಟು ಎಲ್ಲಿ ತನಕ ಟವಲ್ ಹೋಗೋದು ಅಲ್ಲಿ ತನಕ ನಮ್ಮದೇ. ಆ ಥರ ಏನಿಲ್ಲ. ಇಷ್ಟು ಇದು ತೋಟ, ಆ ಕಡೆ ದೊಡ್ಡ ತೋಟ. ಆಮೇಲೆ ಅಲ್ಲೊಂದು 2 ಎಕರೆ ಐತಿ.
ಹೊಡಿ 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 ಬೀಜ ಹೊಡಿ. ಇದು ಇದ್ರ ಬೀಜಪ್ಪ, ಹುಷಾರು. ಲೇ ಜೋರ ಹೊಡಿಯಲಿ ಅದನ್ನ, ಫುಲ್ ಇದೆ. ಇದು ಹೊಡ್ಕೋಬೇಕು ಅಲ್ಲಿ ತನಕ ಹೊಡಿ ಅದನ್ನ. ಅದ್ರೊಳಗೆ ಇರ್ತದದು. ಬಂದು ನೋಡಿ ಈಗ ಅದೇ ಓದ್ ನೋಡಲ್ಲಿ ಇದೊಂದು ಪಚ್ ಅಂತ. ಅದೇ ನೋಡು ಇಲ್ಲಿರ್ತದ ನೋಡ್ಲಿ ಅದ್ರಾಗೆ. ಅದೇ ಇದು ಅಂಟಿಗೆ ಅಂತ ನೋಡು ಅದೇ. ಇದ್ರಾಗ ಏನು ದುಡ್ಡು ಮಾಡಲ್ಲೇ ಎಂತೆಂತ. ನೆಳ್ಳಿಗೆ ಹಾಕಿರೋದು ಇದು. ನಮ್ಮ ದೊಡ್ಡಪ್ಪ ತಗೊಂಬಂದು ಹಾಕಿತ್ತು. ಎಂಥದ್ದು ನೋನಿ ಗಿಡ ಅಂತ ಒಂದು ಹಾಕಿತ್ತು. ಏಕೆ ಭತ್ತ ಬೆಳಿಬೇಕಲ್ಲ ಭತ್ತ ನಾವೇ ಮಾಡೋಣ. ಏನ್ ಸವರ್ಬೇಕು? ನಿಮ್ ಕಡೆ ನಮ್ ಕಡೆ ನಮಗೆ ನೆಳಬೇಕು, ನಮಗೆ ನೆಳಬೇಕು, ನಾವು ಬಿಡ್ಕೊಂಡಿವಿ. ನಿನಗಂತೂ ಮೆಟ್ನಾಗ ಹೊಡೆದು ಕಳಿಸಿದ್ದೆ ನೋಡಲ್ಲೇ. ಬರ್ರಿ ಇವಾಗ ನಮ್ಮ ಗಿರೀಶಂದು ಗಾಡಿ ರಿವ್ಯೂ ಮಾಡೋಣ. ಇದು ಮೈ ಸೈಡ್ ಆಫ್ ರಿವ್ಯೂ ನೋಡ್ರಿ. ಪ್ಲಾಸ್ಟಿಕ್ಕು 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 ಪ್ಲಾಸ್ಟಿಕ್ಕು. ಇದೇನಿದು ಜಲ್ಡಿದು ಡಡ್ ಅಂತತಿ. ಟಕ್ 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 ಅಂತ ಹಿಂಗ ಅನ್ಬಾರ್ದೇ. ಕಬ್ಬಣ ಇರ್ಬೇಕು. ಅದೇ ಇದು ಎರ್ಕ, ಇದು ಕಬ್ಬಣ. ಇದು ಟಕ್ 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 ಅಂತತಿ ನೋಡ್ರಿ. ಇದೇನಿದೆ ಇದು? ಕೈ ಇಡಕ ಗೋ. ಈ ಗಾಳಿ ಹೋಗಲ್ಲ, ಫುಲ್ಲು ಹೀಟ್ ಆಗತ್ತಲ್ಲ ಇಂಜಿನ್, ಅದಕ್ಕೆ ಅಂತ ಗಾಳಿ ಕುಡಿಯಕ್ಕೆ ಇಲ್ಲಿಂದ ಹೊರಗೆ ಬರುತ್ತಾ? R15 ಸುಮ್ಮನೆ ತಮಾಷೆ ಮಾಡ್ತಿರೋದು. ಇದು ಒಂದು ಟೈಮಾಗೆ ನಾನು ಕನಸ್ಕಂಡು ತಂದ ಗಾಡಿ ಇದು. ಕನಸೇನು ಫುಲ್ಲು ರಕ್ತ ಸುರಿಸ್ಬಿಟ್ಟಿದ್ವಿ ಗಾಡಿ ತರಕ್ಕೆ, ಸುಮ್ಮನೆ ಹೇಳೋದಲ್ಲ. ಎಷ್ಟು ವರ್ಷ ಆದ್ ಗಿರಿ? ಕರೆಕ್ಟಾಗಿ 3 ವರ್ಷ ಆಯ್ತು. ಹಗಲು ರಾತ್ರಿ ಏನೇನೋ ಮಾಡಿ ದುಡ್ಡು ಜೋಡಿಸಿ, ಹಗಲು ರಾತ್ರಿ ಊಟ ನಿದ್ದೆ ಬಿಟ್ಟು ಹೊಡೆದಾಡಿ ದುಡ್ಡು ಜೋಡಿಸಿ ತಂದಿದ್ದು ಗಾಡಿ ಇದು. ಫಸ್ಟ್ ನಂದಿನ ಎಣ್ಣೆ ಸಿದ್ದಿಲ್ಲ, ಅವಾಗ ತಂದಿದ್ದು. ಈ ಗಾಡಿಯಾಗೆ ಒಂದೊಂದಲ್ಲ ನೆನಪಿರೋದು. ಇವಾಗ ನೋಡ್ರಿ, ಒಂದು ಟೈಮಾಗ ಫುಲ್ಲು ಶೋಕಿ ಮಾಡ್ತಿದ್ವಿ ಈ ಗಾಡಿಯಾಗೆ. ಇವಾಗೆಲ್ಲ ಹೊಲಕ್ಕೆ ಅಡ್ಡಾಡಕ್ಕೆ ಹಿಡ್ಕೊಂಬಿಟ್ಟ ನನ್ನ. ಇದ್ವಿ ರೆಡಿಯಾಗಿ ಬಂದೆ. ಅಲ್ಲೇ ಎಷ್ಟೊತ್ತು ಬೇಕಲ್ಲೇ? ಅರ್ಧ ಗಂಟೆ ಆಯ್ತು ಕಾಯಕ್ಕೆ ಹಚ್ಚಿ. ಏ ಅಜಾಮ ನೋಡಿ ಹೆಂಗದ ನಾನು. ಬನ್ನಿ ಹೋಗುವ ಬಿಡಪ್ಪ. ಗಿರೀಶ ಕರ್ಕೊಂಬರೋಕೊಬ್ರು ಬಿಟ್ಟು ಬರೋಕೊಬ್ರು. ಲೌಡಾಗಿ ಹೇಳೋ ಕೇಳಲ್ಲ. ಊಟ ಯಾಕಲೆ ಹೆಂಗೆ ಹಿಂಸೆ ಕೊಡ್ತೀಯಾ? ಇವಾಗ ಟೈಮ್ ಬಂದು 3:15. ಊಟದ ಟೈಮ್ ತಂಬ. ಇದೇನಿದು ಪುಳಿಯೋಗರೆ? ಬೆಳಗ್ಗೆನೂ ಇದೆ, ಈಗ ಅದೇಯಾ? ಬಾರಿ ಬಿಡಮ್ಮಿ ನೀನು. ಏನಾರು ಮಾಡಕ್ ಬರಲಿಲ್ಲ ಬೇರೆ? ನಾನು ತಿನ್ನಲಿದ್ನ. ಏನ? ನಾನು ತಿನ್ನಲ್ಲ, ನನಗೆ ಬೇಡ. ಬೆಳಗ್ಗೆನೂ ಪುಳಿಯೋಗರೆ, ಈಗ ಪುಳಿಯೋಗರೆ ಯಾರು ತಿಂತಾರೆ? ಪುಳಿಯೋಗರೆ ಬೇಡ. ಅದಲ್ಲ, ಬರ್ಲಿ ಇಲ್ಲಿ. ಇದು ಏನು ತಿಂದೆ ನೀನು? ಬಾಯ್ಲಿ. ಏನು ತಿಂದಿಲ್ಲ ನೀನು? ನೀನು ಪುಳಿಯೋಗರೆನ ತಿಂದ್ಯಾ? ಶಿಶಾ ಲೇ ಶಿಶಾ ನೋಡಲ್ಲಿ ಎಂತ ಸ್ಕ್ಯಾಮ್ ಮಾಡ್ತಾರೆ ನಮ್ಮ ಹತ್ರ. ಅಮ್ಮರು ಏನಿದು ಲೇ? ಯಾರ್ಯಾರ ಮನೆ ಹತ್ತತಿ? ನಮ್ಮ ಮನೆ ಹತ್ತಂಗೆ ಬೇರೆ ಮನೆ ಹತ್ಕಿತಿ. ಮತ್ತೆ ಗಿರಿ, ನಮ್ಮ ಮನೆ ಹತ್ತದಂಗೆ ಬೇರೆಯವ್ರ ಮನೆ ಹತ್ಕಿತೀಯ. ಕಲ್ಲಿ ಹೊಡಿತಾರ ನೋಡು. ಅಲ್ಲ ನೀನು ಮಾತಾಡಕ್ಕೆ ಎಲ್ಲಿ ಜಾಗಿಲ್ಲ? ಬಾ ಅಮರ ಪ್ರೇಮಿ ಸದೋದ. ಲೇ ಮ್ಯಾಲ ಲೈನ್ ಐತಿ, ಸತ್ಕಿತೀಯ. ಅಮರ ಪ್ರೇಮಿ ಸದೋದ. ನಮ್ಮ ಗಿರೀಶ ನೋಡ್ರಿ, ನಮ್ಮ ಮನೆ ಮೇಲೆ ಹತ್ತೇನೆ ಫೋನ್ಯಾಗ ಮಾತಾಡೋಕ್ಕೆ. ಪವರ್ ಆಫ್ ಲವ್ ಹೇಳ ಹೆಂಗತ್ತಿದ ನೋಡ್ಸಿದೆ ಮೇಲಲ್ಲಿ ಹುಡುಗಿ ಜೊತೆ ಮಾತಾಡೋಕ್ಕೆ. ಹೆಂಗೆ ಉಚ್ತಾನ ಅಂತೀಯ? ಈಗ ಹೇಳು, ನೀನು ಇಲ್ಲಿ ತಿರುಗಿಸ್ದೆ ಹೇಳಲ್ಲ ಅಣ್ಣ. ಎಲ್ಲಿ ಬೇಕಲ್ಲ? ಎಲ್ಲಿ ಬೇಕಲ್ಲ? ಬಾರ್ಲೇ ಮನೆ ಹತ್ತಾನೆ. ನಮ್ಮ ಮೇಸ್ತ್ರಿ ಏನೋ ಹೇಳಿದ್ರು, ಆದರೆ ಭಾರಿ ಹೇಳಿದ್ರು.
ಅರ್ಥ ಆಗಿರ್ತೈತಿ. ಯಾಕಲೆ ಬೈಸಿ ಅಂತದ್ಯಾ? ಹಾಂ ಏನು ಮಾಡಿದ್ದಮ್ಮಿ? ಯಾಕಲೆ ಬರೀ ಇಂಥವೇ ಮಾಡ್ತೀಯಲ್ಲೇ? ಹಾಂ ಶಿಷ್ಯ ಉಪಯೋಗಿಲ್ಲ ಶಿಷ್ಯವನು. ಹಿಡಿಯಲ್ ಬಿಡಲಿ ಹಿಡಿಯಲ್ ಬಿಡಲಿ ಹಿಡಿಯಲ್ ಬಿಡಲಿ ಹಿಡಿಯಲ್ ಬಿಡಲಿ ಹಿಡಿಯಲ್ ಬಿಡು. ನಾನು ದೇವ್ರ ಹಿಡಿತಾನೆ ಈಗ. ನಿನಗೆ ಉಗ್ಲ ನೀರ ದೇ ಉಗ್ಲ ಹಾಂ ಸಿಟ್ಟೆ ಬರಂಗಿಲ್ಲ ನಿನಗೆ? ಓಯ್ ಹಿಡಿಯಲ್ಲ ನೀರ? ಮಧ್ಯಾಹ್ನ ಪುಳಿಯೋಗರೆ ಬೇಡ ಅಂತ ಏನಂದೆ? ಇರೋದೇ ಇದು ತಿಂದ್ರೆ ತಿನ್ನು ಬಿಟ್ರೆ ಬಿಡು ಅಂತೀಯ? ಹಿಡಿಲ ಹಿಡಿಲ ಇರ್ಲಿ ಪಾಪ ಅಂತ ಬಿಟ್ಟಿನಿ. ಬದುಕ್ಯ ಹಾಂ ಬದುಕಿಂದ ನಮ್ಮಮ್ಮ ಫುಲ್ ಸೈಕ್ ಕೊಡಕ್ಕೆ ಹತ್ಬಿಟ್ಟಿದ್ದೆ. ಏನು ಫುಲ್ ಪಂಕಿಂಕ ರೆಡಿಯಾಗಿ ಬಂದೀವಿ ಇವತ್ತು ಇಸ್ಕೊಂಡು. ಹಾಂ ರಾಜ ಮಗಳಿಗೆ ಫೋನ್ ಹಚ್ಚಿದ? ಮಗಳಿಗೆ ಫುಲ್ ಮಗಳಿಗೆ ಒಂದು 20 ಸತಿ ಫೋನ್ ಮಾಡಮಿ ದಿವಸ. ನನಗೆ ಮನೆಯಾಗ ಮಗ ಅದಾನೆ. ಹಾಂ ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ, ಹಾಂ ಏನು ಕೇಳಲ್ಲ. ಏನು ಶಿಶ ನಿಮ್ಮ ಅಕ್ಕ ಬೇಬಿಗಾದ್ರೆ ಹಂಗೆ ಒಂದು 20 ಸತಿ ಫೋನ್ ಮಾಡ್ತತ್. ನೋಡ ಅಲ್ಲಿ ನೋಡಲಿ ಧಾರಾವಾಹಿ ಶುರು ಆಗೈತನವ. ಪುಟ್ಟಕ್ಕನ ಮಕ್ಕಳು. ಅಯ್ಯೋ ಪುಟ್ಟಕ್ಕ 6:30 ಧಾರಾವಾಹಿ ಶುರು. ಏನ್ ಬೇಕಾದ್ರೂ ಮಿಸ್ ಆಗ್ಬೋದು. ನಮ್ಮ ಮನೆ 6 ಗಂಟೆಗೆ ಧಾರಾವಾಹಿ ಮಾತ್ರ ಮಿಸ್ ಆಗಲ್ಲ. ಕರೆಂಟ್ ಇಲ್ಲದ್ರೆ ಅನ್ನೋದು ಒಂದು ಬಿಟ್ರೆ ಯಾಕೆ ಕಾರಣಕ್ಕೂ ಧಾರಾವಾಹಿನಾದ್ರೆ ಧಾರಾವಾಹಿ ಹಾಕೋದು ಮಿಸ್ ಮಾಡ್ಬೋದು. ಆದರೆ ನಮ್ಮ ಮನೆ ಮಾತ್ರ ಧಾರಾವಾಹಿ ಮಿಸ್ ಆಗಲ್ಲ. ಈ ಥರ ನೆಂದಿರೋ ಭತ್ತ ಎಲ್ಲ ಚೀಲದಾಗ ಹಾಕಿಟ್ರೆ ಬೆಳಗ್ಗೆ ಅನ್ನೋಷ್ಟೊತ್ತಿ ಫುಲ್ ಕಾವು ಬಂದು ಸಣ್ಣ ಮೊಳಕೆ ಬರ್ತಾವು. ಈಗಿನ ದಿನಗಳಲ್ಲಿ, ಈಗಿನ ಮಳೆಗಾಲದ ದಿನಗಳಲ್ಲಿ ಈ ಥರ ಮಾಡಿ ಹಾಕಿದರೆ ಭಾಳ ಬೆಸ್ಟು. ಯಾಕಂದರೆ ಅಲ್ಲಿ ಮಳೆಗೆ ಭತ್ತ ಕುಂತ್ರೆ ಬೇಗ ಮೊಳಕೆಕ್ಕವು, ಏನಾಗ ಸಾಯಲ್ಲ ಬೇಗ ಭತ್ತ. ಅದಕ್ಕೆ ನೋಡ್ರಿ ಇವು ಈ ಥರ ಬರ್ತಾವು. ಬೆಳಗ್ಗೆ ಫುಲ್ ಕಾವಾಗಿ ಸಣ್ಣ ಮೊಳಕೆ ಹೊಂಡತಿದ್ರಾಗೆ. ಅವಾಗಾದರೆ ಮಡಿಗೆ ಹಾಕಿದರೆ ಬೇಗ ಚೆನ್ನಾಗಿ. ಗೊತ್ತಿಲ್ಲದವರಿಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಒಂದು ಅಭಿಪ್ರಾಯ ತಿಳಿಸಿ. ತಪ್ಪೋ ಸರಿನೋ ಗೊತ್ತಿಲ್ಲ ತಿಳಿಸಿ. ಸೊ ಇವತ್ತಿನ ವ್ಲಾಗ್ ಬಂದು ಇಷ್ಟು. ಟೈಮ್ ಬಂದು ಆಲ್ರೆಡಿ 12 ಗಂಟೆ ಬಂತು. 12 ಗಂಟೆ ಆಗಕ್ಕೆ ಬಂದಿರೋದೇನೋ 12 ಗಂಟೆ ಆಗ್ಬಿಟ್ಟತ್ತಲ್ಲೇ. ಈ ವ್ಲಾಗ್ ಬಂದು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಂಟೆಂಟಲ್ಲಿ ಸಿಗೋಣ. ವಿಡಿಯೋ ಎಷ್ಟಾಗಿದ್ದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿರಿ, ಒಂದು ಶೇರ್ ಮಾಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ರಿಗೂ ಬಾಯ್ ಹೇಳ್ತಾ ಈ ವ್ಲಾಗ್ ಮುಗಿಸೋಣ. ಎಲ್ರಿಗೂ ಬಾಯ್ ಬಾಯ್ ಬಾಯ್.